ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತೊಂದು ಸ್ಪೆಷಲ್ ಆದ ತುಂಬಾ ಟೇಸ್ಟಿಯಾದ ಮತ್ತು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದೇ ಮಲಾಯಿ ಪಾಲಕ್ ಪನ್ನೀರು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ 5 10 ನಿಮಿಷದೊಳಗೆ ಮಾಡ್ಕೋಬೋದು. ಪೂರಿಗೆ, ಚಪಾತಿಗೆ, ನಾನ್ಗೆ, ಪರೋಟಾಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಹೊರಗಡೆ ರೆಸ್ಟೋರೆಂಟ್ಗೆ ಹೋದಾಗ ತಗೋವಂತಹ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಪನ್ನೀರ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ? ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜು. 2 ಈರುಳ್ಳಿನ ಉದ್ದಗೆ ಹಿಂಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, 1 ಸ್ಪೂನಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಪುದೀನ ಕೊತ್ತಂಬರಿ ತೊಗೋಬೇಡಿ, ಹಾಳಾಗುತ್ತೆ ಗ್ರೇವಿ. ನೋಡಿ, ಇಲ್ಲಿ 2 ಕಷ್ಟಷ್ಟು ಪಾಲಕ್ ನಾನು ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಹಾಕಕ್ಕೆ ಹೋಗಬೇಡಿ ಈ ಪನ್ನೀರ್ಗೆ, ಪಾಲಕ್ ಪನ್ನೀರ್ಗೆ. ಇಲ್ಲಿ ನೋಡಿ, ಪನ್ನೀರ್ ತೊಗೊಂಡಿದ್ದೀನಿ. 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಒಂದು 3 ಜನಕ್ಕೆ ಆಗುತ್ತೆ, ಇದು ಸಾಕಾಗುತ್ತೆ. ನೋಡಿ, ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಪಾಲಕ್ ಪನ್ನೀರ್ ಮಾಡುವಾಗ ಪ್ಲೀಸ್ ಯಾರು ಪನ್ನೀರ್ನ ಫ್ರೈ ಮಾಡಬೇಡಿ, ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ತೊಗೊಂಡಿದ್ದೀನಿ. ನಾನು ಧನಿಯಾ ಜೀರಾ ಪೌಡ್ರ್ ತೊಗೊಂಡಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಗರಂ ಮಸಾಲ ತೊಗೊಂಡಿಲ್ಲ. ಕಿಚನ್ ಕಿಂಗ್ ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ನೋಡಿ, ಫಸ್ಟಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅಲ್ಲಿ ಬಿಸಿ ನೀರು ಕಾಯ್ದಿದೆ ಆಲ್ಮೋಸ್ಟು. ಅದಕ್ಕೆ ನಾನು ಬಿಸಿ ಬಿಸಿ ನೀರು ಕುದಿಯುವಾಗ ಏನು ಮಾಡಬೇಕು, ಪಾಲಕ್ನ ಹಾಕಬೇಕಾಗುತ್ತೆ. ಯಾಕಂದರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಪಾಲಕ್ ಗ್ರೇವಿದು ತುಂಬ ಸಖತ್ತಾಗಿರುತ್ತೆ ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇದು ಪಾಲಕ್ನ ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು, ಜಾಸ್ತಿ ಕುದಿಸ್ಕೋಬಾರ್ದು. ಬಿಸಿಯಾಗಿರುತ್ತಲ್ಲ ನೀರು, ಅದರಲ್ಲಿ ಗ್ಯಾಸ್ ಆನ್ ಇಟ್ಟು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಪಾಲಕ್ ಬೇಗ ಬೆಂದೋಗುತ್ತೆ. ತುಂಬ ಸಾಫ್ಟ್ ಇರುತ್ತಲ್ಲ, ಜಾಸ್ತಿ ಕುಕ್ ಆದರೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ. 2 ನಿಮಿಷಕ್ಕಿಂತ ಕಮ್ಮಿ ಆದ್ರೂ ಓಕೆನೆ. ಹಿಂಗೆ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ತಣ್ಣೀರಲ್ಲಿ, ಐಸ್ ನೀರಲ್ಲಿ ಹಾಕಿಬಿಡಿ. ಅಂದರೆ ಪಾಲಕ್ ಗ್ರೇವಿ ಸೇಮ್ ಹೋಟೆಲ್ಸ್ ಥರ, ರೆಸ್ಟೋರೆಂಟ್ ಥರ ಬರುತ್ತೆ. ಅಂದರೆ ಕಲರು ಸಹ ಅದೇ ಥರ ಬರುತ್ತೆ. ಈ ಥರ ಮಾಡಿದ್ರೆ ಡೈರೆಕ್ಟ್ ಮಿಕ್ಸಿ ಮಾಡಿ ಹಾಕಿದ್ರೆ ಏನಾಗುತ್ತೆ, ಕಲರು ಬರೋಲ್ಲ, ಕಪ್ಪಗಾಗ್ಬಿಡುತ್ತೆ. ಅಂದರೆ ಡಾರ್ಕ್ ಆಗಿ ಬರುತ್ತೆ. ರೆಸ್ಟೋರೆಂಟ್ ಕಲರ್ ಗ್ರೀನಾಗಿ ಬರಬೇಕಂದ್ರೆ ಈ ಥರ ತಣ್ಣೀರಲ್ಲಿ ಹಾಕ್ಕೊಳ್ಳಿ. ತಣ್ಣೀರನ್ನ ಡೈರೆಕ್ಟು ಬಿಸಿ ನೀರಿಂದ ತಣ್ಣೀರಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ ಅಂತ ಅಷ್ಟೇ. ನೋಡಿ, ಇಲ್ಲಿ ಪ್ಯಾನ್ನ ಗ್ರೇವಿ ಮಾಡ್ಕೊಳ್ಳೋಕ್ಕೆ, ಹುರ್ಕೊಳ್ಳೋಕ್ಕೆ ಮಸಾಲ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಟೊಮೊಟೊ, ಈರುಳ್ಳಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ವಲ್ಲ, ಅದು ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ, ಈರುಳ್ಳಿ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಹಾಗೆ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಮೆಸೇಜ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಅಂದರೆ ಪ್ರೊಸೆಸ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಗೋದಿಲ್ಲ. ಮತ್ತು ಕೆಲವೊಂದು ಸಾಮಗ್ರಿಗಳು ಮಿಸ್ ಆದರೆ ಏನಾಗುತ್ತೆ, ನೀವು ಇದೇ ಥರ ಮನೇಲಿ ಟ್ರೈ ಮಾಡಿದ್ರೆ ಅದೇ ಥರ ಸೇಮ್ ಬರೋದಿಲ್ಲ. ಅದಕ್ಕೆ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಮತ್ತು ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಯಾರೆಲ್ಲ ಕುಕ್ಕಿಂಗ್ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿ. ಟೊಮೊಟೊ, ಈರುಳ್ಳಿ ಎಲ್ಲ ಮಸಾಲ ಹಾಕ್ಕೊಂಡು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ಘಮ ಬರುತ್ತೆ, ಅದು ಆ ಥರ ಘಮ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಏನಾಗುತ್ತೆ, ಒಳ್ಳೆ ಗ್ರೇವಿ ಸ್ಟ್ರಕ್ಚರ್ ಬರುತ್ತೆ. ಈಗ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಹುರಿದಿರೋ ಅಂತಹ ಟೊಮೊಟೊ, ಈರುಳ್ಳಿ ಎಲ್ಲ ಹುರಿದಿದ್ನಲ್ಲ, ಅದು ಹಾಕೋಬೇಕು. ಈಗ ನೋಡಿ, ಅಷ್ಟು ತಣ್ಣಗಾಗಬೇಕು, ಹಾಗೆ ಹಾಕೋಬೇಡಿ. ಮತ್ತು ಇದೊಂದು ಟಿಪ್ನ ನೆನಪಿಟ್ಕೊಳ್ಳಿ, ಯಾವಾಗಲೂ ಪಾಲಕ್ ಪನ್ನೀರ್ ಮಾಡುವಾಗ ಪ್ಲೀಸ್ ಕೊತ್ತಂಬರಿ, ಕರಿಬೇವು, ಪುದೀನ ಯೂಸ್ ಮಾಡಬೇಡಿ. ಅದರಿಂದ ಪಾಲಕ್ ಗ್ರೇವಿ ಕರೆಕ್ಟು ಕಲರ್ ಬರೋದಿಲ್ಲ ಮತ್ತು ಟೇಸ್ಟು ಬೇರೆ ಬರುತ್ತೆ. ಇಷ್ಟು ನಾನು ಹೇಳಿದಿರೋ ರೇಷಿಯೋಲ್ಲಿ ಇಷ್ಟು ಸಾಮಾನು ಹಾಕ್ಕೊಂಡು ಮಾಡಿ, ಕರೆಕ್ಟ್ ಪರ್ಫೆಕ್ಟ್ ರೆಸ್ಟೋರೆಂಟ್ ಥರ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಈಗ ನೋಡಿ, ನಾವು ಬೇಯಿಸಿದ್ವಲ್ಲ ಪಾಲಕ್ನ, ಅದು ಅದರಲ್ಲೇ ಮಿಕ್ಸಿಯಲ್ಲೇ ಹಾಕ್ತಾಯಿದ್ದೀನಿ. 2 ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಕಲರು. ಇದೇ ಥರ ಬರಬೇಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ.
ನೋಡಿ ಟೊಮೊಟೊಲ್ಲೇ ನೀರಿನ ಅಂಶ ಇರುತ್ತೆ, ಪಾಲಕಲ್ಲಿ ನೀರಿನ ಅಂಶ ಇರುತ್ತೆ. ಅದರಲ್ಲೇ ನಾವು ಗ್ರೇವಿನ ಪೇಸ್ಟ್ನ ಮಿಕ್ಸಿಯಲ್ಲಿ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ ಇಲ್ಲಿ ಒಗ್ಗರಣೆಗೆ ನಾನು ಗ್ರೇವಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅಡಲಾಗಿರೋ ಪಾತ್ರೆ ಎಲ್ಲ ಕಡಾಯಿ ಏನಾದರೂ ಇಟ್ಕೊಳ್ಳಿ. ಹಾರುತ್ತೆ ಗ್ರೇವಿ. ಅದಕ್ಕೆ ನೋಡಿ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಸಹ ಹಾಕೋಬೋದು, ತುಪ್ಪ ಸಹ ಹಾಕೋಬೋದು ಫ್ರೆಂಡ್ಸ್. ನೋಡಿ ಡೈರೆಕ್ಟ್ ಅದಕ್ಕೆ ನಾನು ಜೀರಿಗೆ ಸಾಸಿವೆ ಏನೂ ಹಾಕ್ತಾಯಿಲ್ಲ, ಏನೂ ಹಾಕಬಾರ್ದು, ಹಾಗೆ ಹಾಕಿ ಅದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಅಂದರೆ ನಿಮ್ಮ ಖಾರ ಎಷ್ಟು ನೋಡ್ಕೊಂಡಷ್ಟು ಖಾರ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಗ್ರೇವಿ ಮಾಡಿ ಈ ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರು ಇವೇನು ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲ ಅದರಲ್ಲೇ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ರಿಚ್ಚಾಗಿ ಟೇಸ್ಟ್ ಕೊಡುತ್ತೆ, ತುಂಬ ಘಮ ಚೆನ್ನಾಗಿರುತ್ತೆ. ಒಂದ್ಸಲ ಯಾವುದೇ ಗ್ರೇವಿ ಮಾಡುವಾಗ ಈ ಥರ ನೀವು ಕಿಚನ್ ಕಿಂಗ್ ಮಸಾಲ 2 ಸ್ಪೂನಷ್ಟು ಯೂಸ್ ಮಾಡಿದ್ರೆ ನೀವು ಧನಿಯಾ ಹಾಕೋದು ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಗ್ರೇವಿ ನಾವು ರುಬ್ಕೊಂಬಂದಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಡೈರೆಕ್ಟ್ ಈ ಥರ ರೇಷಿಯೋಲ್ಲೇ ಮಾಡಿ ಪರ್ಫೆಕ್ಟ್ ಮಲಾಯಿ ಪಾಲಕ್ ಪನ್ನೀರ್ ರೆಸಿಪಿ ಬರುತ್ತೆ. ನೀವು ಮಲಾಯಿ ತೋರಿಸಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ, ಲಾಸ್ಟಿಗೆ ತೋರಿಸ್ತೀನಿ. ನೀವು ಬೇಕಾದರೆ ಫ್ರೆಶ್ ಕ್ರೀಮ್ ಬೇಕಾದರೆ ಹಾಕೋಬೋದು. ನಾನು ಮನೆಯಲ್ಲಿರೋ ಕೆನೆನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಟ್ಪಟ ಇರುತ್ತೆ, ಖಾರ ಖಾರ ಚಟ್ಪಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಾವು ಲಂಚಿಗೆ, ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ, ಟಿಫಿನ್ ಬಾಕ್ಸಿಗೆಲ್ಲ ಹಾಕೋಬೋದು. ಈಗ ನೋಡಿ ನಾನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ನೀವು ಫ್ರೈ ಮಾಡ್ಕೊಂಡು ಹಾಕೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಈ ಥರ ಇದು ಸ್ಪೆಷಲಿ ಪಾಲಕ್ ಪನ್ನೀರ್ಗೆ ಈ ಥರನೇ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕಿಬಿಡಿ ಪನ್ನೀರು. ಇದೇ ಥರ ಹಾಕಿದ್ರೇ ಇದು ಎರಡೂ ಕಾಂಬಿನೇಷನ್ ಸಖತ್ತಾಗಿ ಬರುತ್ತೆ. ಒಳ್ಳೆ ಪೂರಿಗೆ, ನಾನ್ಗೆ, ಚಪಾತಿಗೆ, ಪರೋಟಾಗೆಲ್ಲ ಪರ್ಫೆಕ್ಟ್ ಆದಂಥ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಒಂದು ಸ್ವಲ್ಪ ಗ್ರೇವಿ ಸ್ಟ್ರಕ್ಚರ್ ಬಂದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ ಪನ್ನೀರೆಲ್ಲ ಅದೆಲ್ಲ ಜ್ಯೂಸನ್ನ ಹಿಡ್ಕೋಬೇಕು, ಗ್ರೇವಿಯಲ್ಲಿ ಚೆನ್ನಾಗಿ ಕಲ್ತಿರಬೇಕು. ಪನ್ನೀರ್ ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಕುದಿಸ್ಬೇಕಾಗತ್ತೆ. ಪನ್ನೀರ್ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಡಿ. ಪನ್ನೀರ್ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಿ. ನೋಡಿ ಆ ಥರ ಬಬಲ್ ಬರ್ತಾಯಿದೆ ನೋಡಿ, ಆ ಥರ ಬಬಲ್ ಬಂದರೆ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇಷ್ಟು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೊಂದು ಬೌಲ್ ಇಟ್ಟಿದ್ದೀನಿ, ಅದಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಫಸ್ಟ್ ಗ್ರೇವಿ ಹಾಕ್ಕೊಂಡು ಮೇಲ್ಗಡೆ ಪನ್ನೀರ್ ಹಾಕ್ಕೊಳ್ಳಿ. ಮಸ್ತಾಗಿರುವಂಥ ರೆಸ್ಟೋರೆಂಟಲ್ಲಿ ಮಾಡುವಂತಹ ಮಲಾಯಿ ಪನ್ನೀರ್ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಹೊರಗಡೆ ಹೋಗೋದೇ ಬೇಡ, ಒಂದು ಸ್ವಲ್ಪ ಪನ್ನೀರ್ ಇದ್ದರೆ ಸಾಕು, ಮನೇಲಿ 2 ಪಾಲಕ್ ಇದ್ದರೆ ಸಾಕು, ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ನೋಡಿ. ಈ ಥರ ನಾನು ಬೀಟ್ ಮಾಡ್ಕೊಂಡಿದ್ದೆ ಮನೇಲಿ ಕೆನೆ. ನೀವು ಬೇಕಾದರೆ ಫ್ರೆಶ್ ಕ್ರೀಮು ಹಾಕೋಬೋದು. ಇಷ್ಟೇ ನೋಡಿ ಫ್ರೆಂಡ್ಸ್, ಇಷ್ಟೇ ಸಾಮಗ್ರಿಗಳಲ್ಲಿ ಮಸ್ತಾಗಿರುವಂಥ ಧಾಬಾ ಸ್ಟೈಲ್, ಹೋಟೆಲ್ ಸ್ಟೈಲ್ ಅಂತ ಮಲಾಯಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೋಡಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಹಾಗೆ ನೋಡಬೇಡಿ, ಒಂದು ಲೈಕ್ ಕೊಟ್ಟು ನೋಡಿ. ತುಂಬ ಸಖತ್ತಾಗಿ ಬಂದಿದೆ. ಘಮ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.